ರೇವಾ ಸ್ಟುಡಿಯೋ ಅಧ್ಯಕ್ಷರು ಯಾಕೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ತೊಗೊಂಡೋಗಿ ಒಪ್ಪಲಿಲ್ಲ? ಇದು ರಾಜಕೀಯ ಅಲ್ವೇನ್ರಿ? ಇದು ಪರಮ ಅಸಹ್ಯ ಅಲ್ವೇನ್ರಿ? ನೀವು ಮಾಡಿದ ದ್ರೋಹ ಅಲ್ವೇನ್ರಿ? ಇದಕ್ಕೆ ಉತ್ತರ ಯಾರು ಕೊಡ್ತಾರೆ? ಅಭಿಮಾನ್ ಸ್ಟುಡಿಯೋದ ವಿಷಯಗಳು ಆಮೇಲೆ ಇದಕ್ಕೆ ಯಾರಾದರೂ ಉತ್ತರ ಕೊಡಿ. ಬದುಕಿದಿರಲ್ಲ ಎಲ್ಲರೂ ನೀವು. ಸತ್ಯ ಗೊತ್ತಿದ್ದು ರೆಬಲ್ ಸ್ಟಾರ್ ಅಂಬರೀಷ್ ಅವ್ರಿಗೆ, ಬಾಕಿಯವ್ರಿಗೆ ಯಾರು ಅವರೊಬ್ಬರು ಇಲ್ಲ. ಇವತ್ತು ಬಾಕಿಯವರೆಲ್ಲ ಬದುಕಿದಿರಲ್ಲ. ಯಡಿಯೂರಪ್ಪನವ್ರು ಉತ್ತರ ಕೊಡಬೇಕಲ್ಲ ಇದಕ್ಕೆ. ಯಾಕೆ ಯಡಿಯೂರಪ್ಪನವರು ತೀರ್ಮಾನ ತೊಗೊಳ್ಳಿಲ್ಲ? ಅವತ್ತು ಗಟ್ಟಿಯಾಗಿ ತೀರ್ಮಾನ ತೊಗೊಳ್ಬೋದಿತ್ತಲ್ಲ. ನೋ ಕಂಠೀರವ ಸ್ಟುಡಿಯೋದಲ್ಲೇ ಹೋಗಬೇಕು ಡಾಕ್ಟರ್ ವಿಷ್ಣುವರ್ಧನ್ ಅವರು ಕೂಡ. ಅಲ್ಲಿ ರಾಜ್ಕುಮಾರ್ ಅವರಿದ್ದಾರೆ. ಒಂದು ಸಮಾನತೆ ಬರುತ್ತೆ. ಇದನ್ನು ನಾವೆಲ್ಲರೂ ಅನುಸರಿಸ್ಬೇಕು ಅಂತ ಹೇಳಬೇಕಾಗಿತ್ತಲ್ಲ. ಇಂಥ ರಾಜ್ಯದಲ್ಲಿ ಬದುಕ್ತಾ ಇದ್ವಿ ನಾವು. ಇದನ್ನು ಹೇಳೋರು ಯಾರು? ಕೇಳೋರು ಯಾರು? ಕೇಳಿದ್ರೆ ಕ್ಷಮೆ ಕೇಳಬೇಕು ಅಂತ ಪಟ್ಟು ಹಿಡಿತಾರೆ, ಕೊಳ್ಪಟ್ಟು ಹಿಡ್ಕೋತಾರೆ, ಮನೆ ಮುಂದೆ ಬರ್ತಾರೆ, ಬ್ಯಾನ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ವಿಧಾನ ಅಲ್ಲ. ಆವತ್ತು ಯಡಿಯೂರಪ್ಪನವ್ರ ಸರ್ಕಾರ ಒಂದು ಸರಿಯಾದ ನಿರ್ಧಾರ ತಗೊಂಡಿದ್ರೆ ಡಾಕ್ಟರ್ ವಿಷ್ಣುವರ್ಧನ್ನರ ಸ್ಮಾರಕದ ವಿಚಾರದಲ್ಲಿ, ಆ ಎಮೋಷನ್ನ ವಿಚಾರದಲ್ಲಿ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ. ಈ ಜಗತ್ತಿಗೆ ಗೌರವ ಅಂದ್ರೆ ಏನು ಅಂತ ಗೊತ್ತಿಲ್ಲ ರೀ. ಅದರಲ್ಲೂ ಕರ್ನಾಟಕದಲ್ಲಿ. ಮೊನ್ನೆ ಒಂದು ಫೋಟೋ ನೋಡಿದೆ. ಅನಿರುದ್ಧ್ ಜತ್ಕರ್ ಅವರು ನಮ್ಮ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಮಾಡ್ತಾ ಇದ್ದಾರೆ. ನೀವು ಕರ್ನಾಟಕ ರತ್ನ ಘೋಷಣೆ ಮಾಡಿದ್ದೀರಲ್ಲ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೆ, ಅದೊಂದು ಕಾರ್ಯಕ್ರಮ ಮಾಡಿಕೊಡಿ. ನೀವು ಪ್ರಶಸ್ತಿ ಕೊಟ್ಬಿಟ್ಟಿದ್ದೀರಲ್ಲ ಸ್ವಾಮಿ, ಅದ್ರದ್ದೊಂದು ಕಾರ್ಯಕ್ರಮ ಮಾಡಿ ಮುಗಿಸ್ಬಿಡಿ, ಅದೊಂದು ಪೆಂಡಿಂಗ್ ಇದೆ ಅಂತ. ಏನ್ರಿ ಅವ್ರ ಕುಟುಂಬದವ್ರು ಹೋಗ್ಬಿಟ್ಟು ಅರ್ಜಿ ಕೊಡಬೇಕಾ? ಕಾರ್ಯಕ್ರಮ ಮಾಡಿ ಅಂತ ಕೇಳಬೇಕಾ? ಅವಾರ್ಡ್ ತೊಗೊಂಡವ್ರು ಕೇಳಬೇಕಾ? ನಮಗಿನ್ನೂ ಗೌರವ ಅನ್ನೋದೇ ಗೊತ್ತಿಲ್ಲ.